ಸಂಘ ಪರಿವಾರದ ಕಾರ್ಯಕರ್ತ ಪ್ರದೀಪ್ ಪೂಜಾರಿಯ ಬಂಧನ ಆಗಿದೆ. ಯುವತಿಯನ್ನ ನಿರ್ಜನ ಪ್ರದೇಶದಲ್ಲಿ ಅತ್ಯಾಚಾರ ಎಸಗಿದ ಪ್ರಕರಣ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತನನ್ನ ಉಡುಪಿ ಪೊಲೀಸರು ಬಂಧನ ಮಾಡಿದ್ದಾರೆ. ಪ್ರದೀಪ್ ಪೂಜಾರಿ ಬಂಧಿತ ಆರೋಪಿ ಸಂಘ ಪರಿವಾರದ ಕಾರ್ಯಕರ್ತ ಯುವತಿಯನ್ನ ನಿರ್ಜನ ಪ್ರದೇಶದಲ್ಲಿ ಅತ್ಯಾಚಾರ ಪ್ರಕರಣಕ್ಕೆ ಅದರ ಆರೋಪ ಇತ್ತು. ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತನನ್ನ ಉಡುಪಿ ಪೊಲೀಸರು ಈ ಹಿಂದೆಯೂ ಕೂಡ ಬಂಧನ ಮಾಡಿದ್ರು. ಪ್ರದೀಪ್ ಪೂಜಾರಿ ಈಗ ಬಂಧಿತ ಆರೋಪಿ. ಯುವತಿಯೊಬ್ಬಳನ್ನ ಮದುವೆ ಆಗುವಂತೆ ಪೀಡಿಸುತ್ತಿದ್ದ ಅನ್ನೋ ಆರೋಪ ಆತನ ಮೇಲಿತ್ತು. ಆದ್ರೆ ಆಕೆ ಆತನೊಂದಿಗೆ ಮದುವೆ ನಿರಾಕರಿಸಿದ್ದಳು. ಆ ಕಾರಣಕ್ಕೋಸ್ಕರ ನಿರಂತರವಾಗಿ ಪೀಡನೆ ಕೊಡೋದಕ್ಕೆ ಶುರು ಮಾಡ್ಕೊಂಡ. ಈ ಬಗ್ಗೆ ಹಿರಿಯಡ್ಕ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಪೊಲೀಸರು ಬಂಧನ ಮಾಡಿ ಜೈಲಿಗಟ್ಟಿದ್ದರು ಈ ಹಿಂದಿನ ಪ್ರಕರಣದಲ್ಲಿ. ಆದ್ರೆ ಆತ ಜಾಮೀನಿನ ಮೇಲೆ ಹೊರ ಬಂದಿದ್ದ ಆರೋಪಿ ಇದೇ ಪ್ರದೀಪ್ ಪೂಜಾರಿ. ಇನ್ನು ಆ ಹುಡುಗಿ ಕಾರಣಕ್ಕೋಸ್ಕರನೇ ನಾನು ಜೈಲಿಗೆ ಹೋಗಿ ಬಂದಲ್ಲ ಅಂತ ಹೇಳಿ ಅದೇ ಹಳೆ ದ್ವೇಷದಿಂದ ಆ ಹುಡುಗಿನ ಹುಡುಕಾಡಿ ಮತ್ತೆ ಕಿರುಕುಳ ಕೊಡೋಕೆ ಶುರು ಮಾಡ್ದ. ಪೊಲೀಸರು ಮತ್ತೆ ಸಂತ್ರಸ್ತೆ ಮಹಿಳೆಯ ದೂರಿನ ಆಧಾರದಲ್ಲಿ ಕೇಸ್ ದಾಖಲು ಮಾಡಿದ್ರು. ಈಗ ಮತ್ತೆ ಆರೋಪಿ ಪ್ರದೀಪ್ ಪೂಜಾರಿಯನ್ನ ಬಂಧನ ಮಾಡಿದ್ದಾರೆ. ಈತ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತನಾಗಿದ್ದಂತೆ ಒಂದು ಹೆಣ್ಣು ಮಗಳಿಗೆ ಪ್ರೀತಿ ಮಾಡೋ ಸೋಗಿನಲ್ಲಿ ನನ್ನನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿಯೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಬಲವಂತದ ಹಠ ಎಂದು ಕರೆಸಿಕೊಳ್ಳುತ್ತೆ. ಒಂದು ಹುಡುಗಿ ಮತ್ತು ಹುಡುಗ ಇಬ್ಬರಿಗೂ ಒಪ್ಪಿಗೆ ಇದ್ರೆ ಪರವಾಗಿಲ್ಲ, ಆದ್ರೆ ಆಕೆ ಮದುವೆ ನಿರಾಕರಿಸಿದ್ಲು. ಈತ ಪದೇ ಪದೇ ಕಿರುಕುಳ ಕೊಡ್ತಾ ಇದ್ದ, ನನ್ನನ್ನೇ ಮದುವೆ ಆಗ್ಬೇಕು. ಮದುವೆ ವಿಚಾರದಲ್ಲಿ ಇಬ್ಬರಿಗೂ ಎರಡು ರೀತಿಯ ಸ್ವಾತಂತ್ರ್ಯಗಳಿರುತ್ತವೆ. ಆ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿ ಈತ ನಡ್ಕೊಂಡಿದ್ದ. ಹಾಗಾಗಿ ಆರಂಭದಲ್ಲಿ ನಿರ್ಜನ ಪ್ರದೇಶಕ್ಕೆ ಏನೋ ಪುಸ್ಲಾಯಿಸ್ಕೊಂಡು ಕೂತ್ಕೊಂಡು ಮಾತನಾಡೋಣ ಕಷ್ಟ ಸುಖ ಅಂತ ಹೇಳಿ ಕರ್ಕೊಂಡೋಗಿ ಪೀಡನೆ ಮಾಡಿದ್ದ ಅಂತ ಹೇಳಿ ಈತನ ವಿರುದ್ಧ ಒಂದು ಕೇಸ್ ದಾಖಲಾಯಿತು. ಆ ಹೆಣ್ಣು ಮಗಳ ಮನೆಯವರು ಪೋಷಕರು ದೂರನ್ನ ದಾಖಲು ಮಾಡಿದ್ರು. ಅದರ ಆಧಾರದಲ್ಲಿ ಈತನನ್ನ ಅರೆಸ್ಟ್ ಮಾಡಿ ಜೈಲಿಗೂ ಕೂಡ ಕಳುಹಿಸಿಕೊಡ್ಲಾಯಿತು. ಅದಾದ ನಂತರ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದ. ನಾನು ಈ ಹೆಣ್ಣು ಮಗಳ ಕಾರಣಕ್ಕೋಸ್ಕರನೇ ಜೈಲಿಗೆ ಹೋಗಿದ್ದು ಅನ್ನೋ ಆ ಹಳೇ ದ್ವೇಷನ ಮನಸ್ಸಿನಲ್ಲಿ ಇಟ್ಕೊಂಡು ಪ್ರತೀಕಾರದ ಭಾಗವಾಗಿ ಆ ಹುಡುಗಿಯನ್ನ ಹುಡುಕೊಂಡು ಹೋಗಿ ಮತ್ತೆ ಮದುವೆ ಆಗುವಂತೆ ಪೀಡನೆ ಕೊಟ್ಟಿದ್ದಾನೆ. ಜೊತೆಗೆ ಆಕೆಗೆ ನಿಂದನೆ ಮಾಡಿದ್ದ ಎನ್ನುವಂತ ಆರೋಪ ಇದೆ. ಅದರ ಆಧಾರದಲ್ಲಿ ಮತ್ತೆ ಆ ಹುಡುಗಿ ಕೇಸ್ ದಾಖಲು ಮಾಡಿದ್ರು. ಈಗ ಅದೇ ಪೊಲೀಸ್ನವರು ಮತ್ತೆ ಈತನನ್ನ ಬಂಧನ ಮಾಡಿ ಜೈಲಿಗಟ್ಟು ಕೆಲಸ ಮಾಡಿದ್ದಾರೆ. ಇದು ಉಡುಪಿ ಠಾಣೆಯಲ್ಲಿ ದಾಖಲಾಗಿದ್ದ ಸಂತ್ರಸ್ತೆಯ ದೂರಿನ ಆಧಾರದಲ್ಲಿ ಪ್ರದೀಪ್ ಪೂಜಾರಿ ಈಗ ಬಂಧನಕ್ಕೊಳಗಾಗಿದ್ದಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.